ವಿಠಲ ವಿಠಲ ಪಾಂಡುರಂಗ ವಿಠಲ. ಅಯ್ಯೋ ಪಾಪ. ಎಷ್ಟು ತಿಂದ್ರು ಸಾಕಾಗ್ತಾನೆ ಇಲ್ಲ, ನೋಡಿ ಎಳಿತಾನೆ ಇಲ್ಲ. ಇಲ್ಲಿಂದ ವಾಪಸ್ ಮನೆಗೆ ಹೋಗೋಣ ಅಂದ್ರೆ ಆಟೋನು ಸಿಗ್ತಾ ಇಲ್ಲ. ಏನಪ್ಪ ಮಾಡ್ಲಿ? ಓಹೋ, ಏನಯ್ಯ ಪದ್ದು ಅಲಿಯಾಸ್ ಪದ್ಮನಾಭ, ಇದ್ಯಾಕ ಎಷ್ಟೊಂದು ಸುಸ್ತಾಗಿದ್ಯಾ? ನಾಟಿ ವೈದ್ಯ ನಂಜಪ್ಪ ಅವರೇ, ಏನಂತ ಹೇಳಿ ನನ್ನ ಕಷ್ಟ. ನನಗೆ ಕಾಲುಗಳಿಂದ ಎತ್ತಿಗಿಡೋದಿಕ್ಕೆ ಆಗ್ತಿಲ್ಲ, ಕಾಲೆಲ್ಲ ಭಾರ ಆಗ್ಬಿಟ್ಟಿದೆ. ಕಾಲಿಟ್ರೆ ಪಾದ ಎಲ್ಲ ನೋಯುತ್ತೆ. ಏನು ಮಾಡುದು ಅಂತಲೇ ಗೊತ್ತಾಗ್ತಾ ಇಲ್ಲ. ಈಗ್ಲೇ ಹೀಗಾದ್ರೆ ಮದುವೆ ಆಗ್ಬೇಕಾದ್ರೆ ಹೆಂಡತಿ ಜೊತೆ ಸಪ್ತಪದಿ ಹೇಗೆ ಎದುರುಳಿತ್ಯಾ? ಅಯ್ಯೋ, ಸಪ್ತಪದಿ ಮನೆ ಹಾಳಾಗೋಗ್ಲಿ ರೀ. ನನ್ನ ಜೊತೆ ಸ್ವಲ್ಪ ಹೊರಗಡೆ ಬನ್ರಿ ಅಂತ ಕರೆದ್ರೆ ನನ್ನ ಕೈಲಿ ಹೋಗೋದಿಕ್ಕಾಗಲ್ಲ. ಆಗ ನನ್ನ ಹೆಂಡತಿ ನನ್ನ ಮನೇಲೆ ಬಿಟ್ಟು ಅವಳು ಒಬ್ಳೆ ಹೋಗ್ಬಿಡ್ತಾಳೆ. ಅಯ್ಯೋ, ನಿನ್ಗೊಂದ್ ಮಗು ಆದ್ರೆ ಅದನ್ನ ಹೆಗಲ್ ಮೇಲೆ ಹೊತ್ಕೊಂಡು ಹೇಗಯ್ಯ ಕೂಸುಮರಿ ಮಾಡ್ತೀಯಾ? ಅಯ್ಯೋ ನಂಜಪ್ಪವ್ರೆ, ನನ್ನ ಕಷ್ಟ ಎಲ್ಲ ನಿಮಗೆ ಹೇಳ್ಕೊಂಡಿದ್ದೀನಿ. ಈ ಬೇಸಿಗೆ ಬಿಸಿಲಿಗೆ ತಲೆನ ಹೊರಗಡೆ ತಗೊಂಡ್ಬರೋದೇ ಕಷ್ಟ ಆಗ್ತಿದೆ. ತಲೆನ ಮನೇಲೆ ಇಟ್ಟು ಬರ್ಬೇಕು, ಇಲ್ಲ ಅಂದ್ರೆ ಪ್ರೊಟೆಕ್ಷನ್ಗೆ ಛತ್ರಿನ ತರಬೇಕು. ನಾನು ಒಂದು 3-4 ಜನರನ್ನ ಕೇಳಿ ನೋಡ್ದೆ, ಎಲ್ಲರೂ ಒಂದೇ ಹೇಳಿದ್ರು, ನಿನಗೆ ಮೈ ಭಾರ ಜಾಸ್ತಿ ಆಗ್ಬಿಟ್ಟಿದೆ, ನೀನು ತೂಕ ಕಡಿಮೆ ಮಾಡ್ಕೋಬೇಕು, ನೀನು ಸಣ್ಣ ಆದ್ರೆ ನೋಡು ಎಲ್ಲ ಸರಿ ಹೋಗ್ಬಿಡುತ್ತೆ ಅಂದ್ರು. ಸಣ್ಣ ಆದ್ರೆ ತಿನ್ನೋದು ಕಡಿಮೆ ಆಗುತ್ತಂತೆ. ನಾನು ಅದನ್ನೇ ಹೇಳ್ಬೇಕು ಅಂತಿದ್ದೆ, ಎಲ್ಲಿ ನೀನ್ ಬೇಜಾರು ಮಾಡ್ಕೊಳ್ತೀಯ ಅಂತ ಸುಮ್ಮನಾದೆ ಅಷ್ಟೇ. ನಾನು ತೂಕ ಕಡಿಮೆ ಮಾಡ್ಕೊಳ್ಳೋದಿಕ್ಕೆ ಏನಾದ್ರು ಪರಿಹಾರ ಇದೆಯಾ? ನಾನು ಕಡಿಮೆ ತಿನ್ನೋದಿಕ್ಕೆ ಏನಾದ್ರು ಔಷಧಿ ಇದೆಯಾ? ಒಳ್ಳೆ ಟೈಮಲ್ಲಿ ಕೇಳಿದ್ಯಾ ನೋಡು. ನೋಡು, ಈ ಪುಡಿನ ಹಾಲಲ್ಲೋ ಅಥವಾ ನೀರಲ್ಲೋ ಹಾಕೊಂಡು ಕುಡಿ. 1 ತಿಂಗಳಲ್ಲಿ ನೀನ್ ಅನ್ಕುಡಿದ ಫಲಿತಾಂಶ ಸಿಗತ್ತೆ. ಸರಿ, ಆದ್ರೆ ನನ್ನ ಹತ್ರ ಇರೋದು 200 ರೂಪಾಯಿ. ಯಾವಾಗ್ಲೂ ಇದೇ ಆಗೋಯ್ತಲ್ಲ ನಿನ್ ಯೋಗ್ಯತೆ. ಯಾವಾಗ ನೀನ್ 1000 ರೂಪಾಯಿ ನೋಡೋದು? ಸರಿ, ಹೋಗು. 50 ರೂಪಾಯಿ ಪುಡಿಗೆ 200 ರೂಪಾಯಿ ವಸೂಲಿ ಆಯ್ತು. ಮೇಲ್ಗಡೆ ನೋಡ್ತಾ ಏನು ಅಷ್ಟೇ ಮಾಡ್ತಿದ್ಯಾ? ಏಯ್ ಸುಮ್ನೆ ಹೋಗೋ. ಕಣಪ್ಪದ್ದು ಮಸಾಲೆ ದೋಸೆಗೆ 200 ರೂಪಾಯಿ ಇಸ್ಕೊಂಡ್ಬಿಟ್ಟು ಒಬ್ಬರೇ ಹೋಗಿ ಮಸಾಲೆ ದೋಸೆ ತಿಂದಿರೋದನ್ನ ನನಗೆ ಹೇಳೇ ಇಲ್ವಲ್ಲ? ಮಸಾಲೆ ದೋಸೆ ತಿಂದವನ ಮಕ್ಕಕ್ಕೆ ಚಟ್ನಿ ತಿಂದು ಮುಗ್ಯಾ. ಮತ್ತೆ 200 ರೂಪಾಯಿ ಏನ್ ಮಾಡಿದೆ? ಅದನ್ನ ಯಾರಿಗೋ ದಾನ ಕೊಟ್ಬಿಟ್ಟೆ. ಮತ್ತು ಮಸಾಲೆ ದೋಸೆ ದುಡ್ಡನ್ನ ಯಾರು ದಾನ ಕೊಡ್ತಾರೇನೋ? ಈಗ ಒಳ್ಳೆ ಮಾತಲ್ಲಿ ನೀನು ಹೋದ್ರೆ ಸರಿ, ಇಲ್ಲ ಅಂದ್ರೆ ನಿನ್ನೂ ಯಾರಿಗಾರು ದಾನ ಕೊಟ್ಬಿಡ್ತೀನಿ. ಪದ್ದು, ನಿನ್ನ ಆಮೇಲೆ ಬಂದು ನೋಡ್ತೀನಿ, ಓಕೆ? ಬಾಯ್. ಹೋಗ. ಪಲ್ಲು ಕುಡಿಯಕ್ ಒಂದು ನೀರ್ ತಗೊಂಬರ. ನಲ್ಲಿ ನೀರ್ ಕೊಡ್ಲಾ, ಫಿಲ್ಟರ್ ನೀರ್ ಕೊಡ್ಲಾ? ಅಯ್ಯೋ, ಯಾವ್ದೋ ಒಂದು ನೀರ್ ತಗೊಂಬರೆ. ಆ ಸಾಯವಾಗ ಬಾಯಿಗೆ ಬಿಡ್ತಾರಲ್ಲ, ಆ ನೀರ್ ತಂದ್ರು ಸಾಕು. ಇಷ್ಟು ಮಾತಾಡೋದಿಕ್ಕೆ ಸುಸ್ತಾಗೋಯ್ತು. ತಗೊಳ್ಳೋ ಪದ್ದು. ಕೊಟ್ಟಿಯಲ್ಲ, ಹೋಗಿ ಕುಡ್ಬಿಟ್ಟು ಗ್ಲಾಸ್ ಕೊಡು, ತಗೊಂಡ್ ಹೋಗ್ತೀನಿ. ಕುಡಿದ್ಮೇಲೆ ಕರಿತೀನಿ, ಗ್ಲಾಸ್ ತಗೊಂಡೋಗುವಂತೆ. ನಂಗೆ ಸಾಕಾಗಿದೆ, ಹೋಗ್ಬಾರ್ದಾ? ಔಷಧಿ ಕುಡಿದ್ಬಿಟ್ಟೆ, ಇನ್ನು ನಾನು ಸಣ್ಣ ಆಗ್ಬಿಡ್ತೀನಿ. ಪಾಂಡನ ಕೈ ಬೆಳೆದ ನನ್ನ ಬೈಯೋ ಹಾಗೆ ಇಲ್ಲ. ಸ್ವಲ್ಪ ರೆಸ್ಟ್ ಮಾಡ್ಬಿಡೋಣ. ರೆಸ್ಟ್ ಮಾಡೋದಿಕ್ಕೂ ಬಿಡೋದಿಲ್ಲ, ಫೋನ್ ಮಾಡ್ತಾರೆ. ಅಲ್ಲ, ಯಾರೇ? ಯೋ ಪದ್ದು, ಪದ್ಮನಾಭ, ನಾನ್ ಕಡೆಯ ನಾಟಿ ವೈದ್ಯ ನಂಜಪ್ಪ. ಯಾವ ಕೂಡ ಪುಡಿ ತಗೋಬೇಡ ಕಣೋ. ತಗೋಬಾರ್ದ? ಯಾಕೆ? ಯೋ, ಅದು ಸಣ್ಣ ಆಗೋ ಪುಡಿ ಅಲ್ಲ ಕಣೋ, ದಪ್ಪ ಆಗೋ ಪುಡಿ, ಹಸುವು ಜಾಸ್ತಿ ಆಗೋ ಪುಡಿ ಕಣೋ. ಅಯ್ಯೋ, ಮೊದಲೇ ಹೇಳ್ಬಾರ್ದಿತ್ತೇನ್ರಿ. ನನ್ ಈಗಾಗ್ಲೇ ಅದನ್ನ ನೀರಲ್ಲಿ ಬೆರೆಸಿ ಕುಡ್ದಾಗೋಯ್ತು. ಅಯ್ಯೋ, ಕೆಲ್ಸ ಕೆಡ್ತು ಕಣೋ. ಆ ಪುಡಿನ ನಾನು ಒಬ್ಬ ಸಣಕಲ್ ಕೊಡ್ಬೇಕು ಅಂತಿದ್ದೆ, ಈ ಯಾಮಾರಿ ನಿನ್ ಕೊಟ್ಬಿಟ್ಟೆ. ಒಂದ್ ಕೆಲ್ಸ ಮಾಡು, ಹಸುವನ್ನ ತಡಿಲೇಬೇಡ, ಏನಾದ್ರೂ ತಿಂತಾನೆ ಇರು, ಕನಿಷ್ಠ ಪಕ್ಷ ಮಣ್ಣಾದ್ರೂ ತಿನ್ ಸಾಯೋ. ಕೊಡಬಾರದ್ ಪುಡಿ ಕೊಟ್ಬಿಟ್ಟು ಮಣ್ತಿನ್ ಸಾಯಿ ಅಂತೀಯ? ಅಯ್ಯೋ, ಏನು ಇಷ್ಟು ಬೇಗ ಹೊಟ್ಟೆ ಸುತ್ತಾ ಇದೆ? ಇಷ್ಟೊಂದು ಫಾಸ್ಟ್ ರಿಯಾಕ್ಷನ್? ಅಯ್ಯೋ, ಏನಪ್ಪ ಮಾಡೋದು? ಅಲ್ಲ, ನಾ ಈ ಮನೇಲಿ ಇರೋದೇ ಬಿಟ್ಟು ಮೊದಲೇ ದನ ತಿಂದಂಗೆ ತಿಂತಿದ್ದೆ. ಈಗ ನಂಜಪ್ಪ ಅದನ್ನ ಡಬಲ್ ಮಾಡ್ಬಿಟ್ನಲ್ಲ. ಈ ವಿಷಯ ಏನಾದ್ರೂ ಆ ಜುಗ್ಗ ಪಾಂಡುರಂಗಂಗೆ ಗೊತ್ತಾದ್ರೆ ನನ್ನ ಸುಮ್ಮನೆ ಬಿಡ್ತಾನ? ಮೊದಲು ಅವನಿಗೆ ಫೋನ್ ಮಾಡ್ಬೇಕು. ಹಲೋ, ಮನೆ ಆಳ್ ನಂಜಪ್ಪ, ನೀ ಎಂತ ಕೆಲಸ ಮಾಡ್ಬಿಟ್ಯಾ? ಮೊದ್ಲು ಬಂದು ನನ್ನ ರಿಪೇರಿ ಮಾಡಯ್ಯ.
ಇದು ನಾನು ಔಷಧಿನ ರೆಡಿ ಮಾಡ್ಬೇಕು ಅಂದ್ರೆ ಕಾಡ್ಗೆ ಹೋಗ್ಬೇಕು ಕಣೋ, ಅದು ಅರ್ಜೆಂಟಾಗಿ ರೆಡಿ ಆಗಲ್ಲ. ಒಂದು ಆಟೋ ಮಾಡ್ಕೊಂಡು ಹೋಗ್ಬಿಟ್ ಬಾರೋ. ಯೋ ಅಲ್ವೋ, ಕಾಡ್ಗೆ ಕಾಲ್ ದಾರಿನೇ ಸರಿಯಾಗಿಲ್ಲ ಅಂತದ್ರಲ್ಲಿ ಆಟೋ ಎಲ್ಲೋ ಬರುತ್ತೆ. ಅಯ್ಯೋ ಅದು ಯಾಕೋ ಹೋಗ್ಬಿಟ್ ಬಾರೋ. ಯೋ ನೀನ್ ಹೇಳಿದ್ದೀನಿ ನಾನು ಹೋಗಕ್ಕಾಗಲ್ಲ ಕಣಯ್ಯ. ಅದೇನಿದ್ರು ಅಮಾವಾಸ್ಯೆ ಅಥವಾ ಹುಣ್ಣಿಮೆ ಹೋಗಿ ತಗೊಂಡ್ಬರ್ಬೇಕು, ಇಲ್ಲ ಅಂದ್ರೆ ಮೂರ್ತಿ ಕೆಲಸ ಮಾಡಲ್ಲ. ನನ್ನ ಕಷ್ಟ ನಾನು ಯಾರ ಹತ್ರಯ್ಯ ಹೇಳಿ? ಅಲ್ಲಿವರೆಗೂ ನಾನು ಏನೋ ಮಾಡ್ಲಿ? ಅಲ್ಲಿವರೆಗೂ ಸೊಪ್ಪು ಸದೇನಾದ್ರೂ ತಿನ್ಕೊಂಡಿರೋ, ಯಾವುದೇ ಕಾರಣಕ್ಕೂ ಹೊಟ್ಟೆನ ಖಾಲಿ ಬಿಡ್ಬಿಡುವ ಮುಂಡೆದೆ. ಕೊನೆ ಪಕ್ಷ ಏನು ಸಿಕ್ಕಿಲ್ಲ ಅಂದ್ರೆ ರದ್ದಿ ಪೇಪರ್ ಅದು ತಿನ್ನು. ಹಲೋ ಹಲೋ ನಂಜಪ್ಪ, ಪರಿಸ್ಥಿತಿ ತಂದ್ಬಿಟ್ನಲ್ಲ ನನಗೆ. ರದ್ದಿ ಪೇಪರ್ ತಿನ್ನುವಂತಾರಲ್ಲ, ನಾನೇನ್ ಕಟ್ಟೆನಾ? ಚಂಪಾ ಸರಿಯಾಗಿ ನಿಂತ್ಕೊಳ್ಳಿ, ನಿಮ್ಗೂ ಧೂಳು ಹೊಡ್ಬಿಡ್ತೀನಿ. ಈಗ ತಾನೇ ಫ್ರೆಶ್ ಆಗಿ ಮೇಕಪ್ ಹಾಕೊಂಡು ಬಂದಿದ್ದೀನಿ, ಧೂಳು ಹೊಡಿತಾಳಂತೆ ಧೂಳು. ಮತ್ತೆ ಯಾಕೆ ಬಂದಿದ್ದು? ತುಂಬಾ ಬಾಯಾರಿಕೆ ಆಗ್ತಿದೆ. ಫ್ರಿಡ್ಜ್ ಅಲ್ಲಿ ಏನಿಟ್ಟಿದೀಯೇ? ಫ್ರಿಡ್ಜ್ ಅಲ್ಲಿ ಮಜ್ಜಿಗೆ ಮಾಡಿಟ್ಟಿದ್ದೀನಿ, ಹೋಗಿ ಕುಡೀರಿ. ಈ ಬಿಸಿಲಿಗೆ ಎಷ್ಟು ಕುಡಿದ್ರು ಸಮಾಧಾನವೇ ಆಗಲ್ಲ ಕಣೆ. ಹಾಗಂತ ಇರೋದನ್ನೆಲ್ಲ ನೀವೇ ಕುಡಿದ್ಬಿಡ್ಬೇಡಿ. ನಾನು ಯಜಮಾನ್ರಿಗೆ ಅಂತ ಸ್ಪೆಷಲ್ ಆಗಿ ಶುಂಠಿ ಹಾಕಿ ಮಾಡಿರೋದು. ಹೌದಾ? ಆಯ್ತು ಆಯ್ತು. ಗುಡ್ ಮಾರ್ನಿಂಗ್ ಹಬಿ. ನಿಮ್ಮ ಗುಡ್ ಮಾರ್ನಿಂಗ್ ಒಂದಷ್ಟು ಬೆಂಕಿ ಬಿತ್ತು, ಅದೇನು ಅಂತ ಹೇಳಿ ಜಾಗ ಖಾಲಿ ಮಾಡಿ. ಹಬಿ, ನಾನು ಬ್ಯೂಟಿ ಪಾರ್ಲರ್ಗೆ ಹೋಗ್ಬೇಕು ಅಂತ ಅರ್ಲಿ ಮಾರ್ನಿಂಗ್ ಹೇಳಿದ್ನಲ್ಲ. ನೀವು ಬ್ಯೂಟಿಫುಲ್ ಆಗಿದ್ದೀರಲ್ಲ. ನನಗೆ ಮನೆ ಬೇಕು. ಅಲ್ಲ, ಈಗ ಯುಗಾದಿ ಕಳೆದು ಹೋಯ್ತು, ಸದ್ಯದಲ್ಲಿ ಯಾವ ಹಬ್ಬನೂ ಇಲ್ಲ. ಈಗ ಯಾಕೆ ಬ್ಯೂಟಿ ಪಾರ್ಲರು? ಬಾತ್ ಮಾಡೋಕೆ ಬ್ಯೂಟಿ ಪಾರ್ಲರ್ಗೆ ಹೋಗಕ್ಕೆ ಹಬ್ಬ ಹರಿದಿನ ನೋಡಕ್ ಆಗತ್ತೇನ್ರಿ? ಅದು ರೊಟೀನು. ಅಲ್ಲ, ಒಳ್ಳೆ ದಿನದಲ್ಲಿ ಬ್ಯೂಟಿ ಪಾರ್ಲರ್ಗೆ ಹೋದ್ರೆ ಸ್ಕಿನ್ನು ಸಾಫ್ಟ್ ಆಗಿರುತ್ತೆ. ನಾನು ಯಾವತ್ತು ಹೋಗ್ತೀನೋ ಆವತ್ತೇ ಒಳ್ಳೆ ದಿನ. ನನ್ಗೆ ಈಗ ಸದ್ಯಕ್ಕೆ 3,000 ರೂಪಾಯಿ ಬೇಕು. ನನ್ನ ಹತ್ರ ನಯಾ ಪೈಸಾನೂ ಇಲ್ಲ. ಹ್ಯಾಂಡ್ಸ್ ಆಫ್. ಹಬಿ, ನೀವು ಮನೆ ಕೊಡ್ಲಿಲ್ಲ ಅಂದ್ರೆ ನನ್ನ ಫೇಸ್ಗೆ ಏನ್ ಹಾಕೊಳ್ಳಿ? ಕೆನ್ನೆಗೆ, ಕಿವಿಗೆ, ಕೈಗೆ, ತುಟಿಗೆ ಏನ್ ಬಳ್ಕೊಳ್ಳಿ? ಪೇಂಟ್ ಅಂಗಡಿಗೆ ಹೋಗಿ 1 ಲೀಟರ್ ಡಿಸ್ಟಂಪರ್ ತಂದು ಕೊಡ್ತೀನಿ. ಹುಚ್ಚುಮಟ್ಟೆ ತಕೊಂಡು ಎಲ್ಲಿ ಬೇಕು ಅಲ್ಲಿ ಬಳ್ಕೊಳ್ಳಿ. ಹಬಿ, ನನ್ನನ್ನೇ ನಿಮ್ಮನೆ ವಾಲ್ ಅನ್ಕೊಂಡ್ರು ಅಥವಾ ನಿಮ್ ವೈಫ್ ಅನ್ಕೊಂಡ್ರು? ನಾನು ಈವ್ನಿಂಗ್ ಬರೋ ಅಷ್ಟರಲ್ಲಿ 3,000 ರೂಪಾಯಿ ರೆಡಿ ಇರ್ಬೇಕು. ಇಲ್ಲ ಅಂದ್ರೆ ಜಾಯಿಂಟ್ ಅಕೌಂಟ್ ಅಲ್ಲಿ 3,000 ರೂಪಾಯಿ ಬದಲು 6,000 ರೂಪಾಯಿ ಡ್ರಾ ಮಾಡ್ಬೇಕಾಗತ್ತೆ. ಹಾಳಾದ ಜಾಯಿಂಟ್ ಅಕೌಂಟ್ ಓಪನ್ ಮಾಡಿ ನನ್ನ ಜಾಯಿಂಟೇ ಕಿತ್ಕೊಂಡು ಹೋಗ್ತಿದ್ಯಲ್ಲಪ್ಪ. ಅಯ್ಯೋ ಲೇ ಚಂಪಾ, ತಣ್ಣಗೆ ಏನಾದ್ರೂ ತಗೊಂಡ್ ಬಾರೆ. ಏನಿದು? ಅತ್ತೆ ಅವ್ರಿಗೆ ಬರೀ ಮಜ್ಜಿಗೆ ಕುಡಿರಿ ಅಂತ ಹೇಳಿದ್ರೆ ಇರೋ ಬರೋ ತರಕಾರಿನೆಲ್ಲ ತಿನ್ಬಿಟ್ಟಿದ್ದಾರೆ. ಬಾರಿಗೆ ಆಗೋಷ್ಟನ್ನೆಲ್ಲ ಇವರೊಬ್ಬರೇ ತಿನ್ಬಿಟ್ರೆ ಗತಿ ಏನು ಅಂತೀನಿ. ಅತ್ತೆ, ಏನ್ ಮಾಡ್ತಾ ಇದ್ದೀರಾ? ಚಕ್ಲಿ ಕೋಡ್ಬಡೆ ತಿಂತ ಟಿವಿ ನೋಡ್ತಾ ಇದ್ದೀನಿ. ಎಷ್ಟ್ ತಿಂದ್ರು? ಯಾರಿಗ್ ಗೊತ್ತು, ಒಂದೊಂದು ಏಟ್ಗೂ ಒಂದೊಂದು ಇಷ್ಟಿಷ್ಟು ತಿನ್ಬೇಕು ಅನ್ನಿಸ್ತಾ ಇದೆ. ನನ್ ಕೇಳ್ಬಿಟ್ಟಾನೆ ತಗೋಬೇಕು. ಲೇ, ಯಾರನ್ನೇನೆ ಕೇಳ್ಬೇಕು? ಇದನ್ನೆಲ್ಲ ತರೋದು ನನಗೋಸ್ಕರ ಅಂತ ಗೊತ್ತಿಲ್ವೇನು? ಸಾಕು ಸುಮ್ನೆ ಅತ್ತೆ. ಮಜ್ಜಿಗೆ ಕುಡಿತೀನಿ ಅಂತ ಹೇಳಿ ಫ್ರಿಡ್ಜ್ ಅಲ್ಲಿ ಇಟ್ಟಿದ್ ಹಸಿ ತರಕಾರಿನೆಲ್ಲ ತಿಂದು ನುಂಗಿ ಮಜ್ಜಿಗೆ ಕುಡ್ತಿರೋದು ಅಲ್ದೆ ಇದ್ ಬೇರೆನಾ? ಲೇ, ಆಡ ಮಾಡ್ಕೊಂಡು ಅರ್ಥ ಬೇಡ್ವೇನೆ? ನಾನು ಹಸಿ ತರಕಾರಿ ತಿಂತೀನ? ಬೇಕಿದ್ರೆ ಬಂದ್ ಫ್ರಿಡ್ಜ್ ನೋಡಿ, ಎಲ್ಲ ಖಾಲಿ ಖಾಲಿ. ಆ ಹಸಿ ತರಕಾರಿ ತಂದು ಉಪ್ಪಾಕಿ ಬೇಯಿಸಿ ಒಗ್ಗರಣೆ ಮಾಡಿ ಕೊಟ್ಲೆ ತಿಂತೀನಿ. ಹಸಿ ಹಸಿಯಾಗಿ ತಿನ್ನೋದಕ್ಕೆ ನನ್ನನ್ನೇನು ಧಾರವಾಡದ ಎಮ್ಮೆ ಅಂತ ತಿಳ್ಕೊಂಡೇನು? ಯಾರಿಗ್ ಗೊತ್ತು, ಈ ನಡುವೆ ಮನೆಯಲ್ಲಿ ಕಳ್ಳರು ಜಾಸ್ತಿ ಆಗಿದ್ದಾರೆ. ಹಿಡಿತೀನಿ. ಒಂದಲ್ಲ ಒಂದ್ ದಿವಸ ಅವ್ರು ನನಗ್ ಸಿಗದೆ ಹೋಗ್ತಾರ. ಸಿಕ್ಕಾಗ ಅವ್ರ ಕೈಗೆ ಬರೆ ಹಾಕ್ತೀನಿ. ಬಲ್ಲು, ಡಾಕ್ಟ್ರು ಏನ್ ಹೇಳಿದ್ಲಮ್ಮ? 1 ವಾರ ಜ್ವರ ಹೊಡೆದಿದ್ದಕ್ಕೆ ತುಂಬಾ ವೀಕ್ ಆಗ್ಬಿಟ್ಟಿದ್ದಾರೆ ಅಂದ್ರಮ್ಮ. ಗಂಡ ವೀಕ್ ಆಗ್ಬಿಟ್ರೆ ತುಂಬಾ ಕಷ್ಟನಮ್ಮ, ತುಂಬಾ ಕಷ್ಟ. ಅದಕ್ಕೆ ಅಮ್ಮ ಚೆನ್ನಾಗಿರೋ ಆಹಾರ ಕೊಡಿ, ಹಣ್ಣು ಹಂಪ್ಲು ಕೊಡಿ ಅಂತ ಹೇಳಿದ್ದಾರೆ. ಡಾಕ್ಟರ್ ಏನು ಬೇಕಾದ್ ಹೇಳ್ತಾಳೆ, ಇಲ್ಲಿ ತಂದು ಕೊಡೋರ್ಗಲ್ವಾ ಗೊತ್ತಿರೋದು ಕಷ್ಟ. ಅಯ್ಯೋ ಸಾಕು, ಸುಮ್ಮನೆ ಹೇಳಿ ಅಂದಿಲೆ. ನಿಮಗ್ ಬಿಟ್ಟು ಕೂಳ್ ಹಾಕೋದು ಅಲ್ದೆ ನಿಮಗ್ ರೋಗ ಬಂದ್ರೆ ಆಲೈಕೆನೂ ಮಾಡ್ಬೇಕಾ? ಇದ್ಯಾಕ್ ಕಲ್ಮ ನಮ್ದು? ಅಣ್ಣಯ್ಯ, ಅಣ್ಣಯ್ಯ. ಒಳ್ಳೆಯ ಮಹಾರಾಜರು ಆಸ್ಪತ್ರೆ ಖರ್ಚಿಗೆ ಅಂತ ಒಂದೊಂದು ದುಡ್ಡು ಕೊಟ್ಟಿದ್ದೆ, ಅದರಲ್ಲಿ ಏನಾದ್ರೂ ಉಳಿತೆ? ನೀವು ಕೊಟ್ಟಿದ್ ಖರ್ಚಾಗೋದು ಅಲ್ದೆ ನನ್ನ ಜೊತೆನೂ ಕಿತ್ಕೊಂಡೋಯ್ತು.
ಎಷ್ಟು ಕಿತ್ಕೊಂಡು ಹೋಯ್ತು? 20 ರೂಪಾಯಿ. ಹೂವು ನಿಮ್ಮ ಜನ್ಮಕ್ಕೆ. ಅದು ಇವ್ರು ಎಳ್ನೀರ್ ಕುಡ್ದಿದ್ರಿಂದ ಅಣ್ಣಯ್ಯ. ಅಣ್ಣಯ್ಯ ನಮ್ಮ ಯಜಮಾನ್ರು ನೋಡು ಎಷ್ಟೊಂದು ವೀಕ್ ಆಗ್ಬಿಟ್ಟಿದ್ದಾರೆ. ನೋಡಮ್ಮ, ನಿಮ್ಮ ಯಜಮಾನಪ್ಪ ಈಗಂತಲ್ಲ, ಯಾವಾಗ್ಲೂ ವೀಕೆ. ವಿದ್ಯೆಯಲ್ಲಿ, ಬುದ್ಧಿಲಿ, ಅದ್ರಲ್ಲಿ ಇದ್ರಲ್ಲಿ ಎಲ್ಲದ್ರಲ್ಲೂ ವೀಕೆ. ಆ ಹಾಳ ಸೊಳ್ಳೆ ಕಚ್ಚಿ ಜ್ವರ ಬಂದಿದ್ರಿಂದಾನೇ ನಮ್ಮ ಯಜಮಾನ್ರು ವೀಕ್ ಆಗಿರೋದು. ಅದಕ್ಕೆ ಇವ್ರನ್ನ ಚೆನ್ನಾಗಿ ತಯಾರಿ ಮಾಡ್ಬೇಕು. ಅದಕ್ಕೆ ದಿನ ಎಣ್ಣೆ ಹಚ್ಚಿ ಮಾಲಿಶ್ ಮಾಡ್ಲಾ? ಮಾಡಿ, ನಾನು ಬೇಡ ಅನ್ನೆ. ಅಣ್ಣಯ್ಯ ನಮ್ಮ ಯಜಮಾನ್ರು ತುಂಬಾ ಸುಸ್ತಾಗಿದ್ದಾರೆ. ಅದಕ್ಕೆ ಒಳ್ಳೆ ಫುಡ್ಡೇ ಕೊಡ್ಬೇಕು. ಅದರಲ್ಲಿ ವಿಟಮಿನ್ಸ್, ಪ್ರೋಟೀನ್ ಎಲ್ಲ ಇರ್ಬೇಕು ಅಂತ ಡಾಕ್ಟರ್ ಹೇಳಿದ್ದಾರೆ. ಆಪಲ್, ಆರೆಂಜು, ಡ್ರೈ ಫ್ರೂಟ್ಸ್, ಕಿತ್ಲೆಹಣ್ಣು ಇದನ್ನೆಲ್ಲ 3 ಹೊತ್ತು ತಿಂತಾ ಇದ್ರೆ ಆದಷ್ಟು ಬೇಗ ಹುಷಾರಾಗ್ತಾರಂತೆ. ಅಲ್ಲಮ್ಮ, ಮನೆಯವರಿಗೆ ಅನ್ನ ಸಾರು ಹಾಕೋದೇ ಕಷ್ಟ ಆಗಿದೆ. ಅಂಥದ್ರಲ್ಲಿ ಇದನ್ನೆಲ್ಲ ಹೇಗಮ್ಮ ತರ್ಲಿ? ತರಕ್ ಆಗ್ಲಿಲ್ಲ ಅಂದ್ರೆ ನನ್ನ ಪಾಲಿನ ಆಸ್ತಿ ನಂಗೆ ಕೊಟ್ಬಿಡಣ್ಣಯ್ಯ. ನಮ್ಮ ಯಜಮಾನ್ರಿಗೆ ಏನ್ ಬೇಕೋ ಅದನ್ನ ನಾನೇ ಕೊಡಿಸ್ತೀನಿ. ದೇವ್ರ ಕೊಟ್ಟ ತಂಗಿ, ಸಣ್ಣ ಪುಟ್ಟ ವಿಷಯಕ್ಕೆಲ್ಲ ಆಸ್ತಿಲಿ ಪಾಲ್ ಕೇಳಿದ್ರೆ ಏನ್ ಚೆನ್ನಾಗಿರುತ್ತಮ್ಮ. ಈ ಟಿವಿಯಲ್ಲಿ ಬರೋ ಧಾರಾವಾಹಿ ನೋಡಿ 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 ನೀನು ಕೆಟ್ಟೋಗ್ಬಿಟ್ಟೆ. ಇನ್ನೊಂದ್ಸಲ ಆಸ್ತಿಲಿ ಪಾಲ್ ಕೇಳಿದ್ರೆ ಮಕ್ ಹೊಡ್ಬಿಟ್ಟು ನೋಡು. ನಮ್ಮಪ್ಪ ಸಾಯುವಾಗ ಮನೆನ ಇಬ್ಬಾಗ ಮಾಡ್ಬೇಡಿ, ಎಲ್ರು ಒಟ್ಟಿಗೆ ಇರಿ ಅಂತ ಹೇಳ್ಬಿಟ್ಟು ಸತ್ರು. ಪುಣ್ಯಾತ್ಮ ಬೇಗ ಹೊರಟು ಹೋದ್ಲು. ಅವರೆಲ್ಲ ಹೊರಟು ಹೋದ್ರು, ನೀವೇ ಕಳ್ಸಿದ್ ತಾನೆ. ಅಣ್ಣಯ್ಯ ಇವಾಗೇನ್ ಹಣ್ಣು ಹಂಪ್ಲು ತರ್ತೀಯೋ ಇಲ್ವೋ? ಮಾತುಶ್ರೀ ರಂಗಮ್ಮನವ್ರೆ, ನಿಮ್ಮ ಪೆಟ್ಟಿಗೆ ಬಾಗ್ಲು ಒಂದ್ ಸ್ವಲ್ಪ ತೆಗಿತೀರಿ? ಯಾಕೋ? ಅದ್ರಲ್ಲಿ ಎಷ್ಟಿದೆ ಅಂತ ನೋಡ್ಬೇಕಾಗಿತ್ತು. ಏನಪ್ಪಾ ಇಲ್ಲೇ ಮಲ್ಕೊಂಡ್ ರೆಸ್ಟ್ ತಗೋತಾ ಇರಿ, ನಾನು ಹೋಗಿ ಗಂಜಿ ಮಾಡ್ಕೊಂಡ್ ಬರ್ತೀನಿ. ತರ್ತೀಯ? ದ್ರಾಕ್ಷಿ ಗೋಡಂಬಿನ ಚೆನ್ನಾಗಿ ಹಾಕಿ ಪಾಯಸನೇ ಮಾಡ್ಕೊಂಬ ಹೋಗು. ಮನೆಗೆ ಹಣ್ಣುಗಳು ಬರ್ತಾ ಇದೆ. ವಿಟ್ಲನ್ನ ಯಾಮಾರಿಸಿ ನಾನು ಆ ಹಣ್ಣುಗಳನ್ನ ತಿನ್ಬೇಕು. ಏನೋ ವಿಟ್ಲ, ಹೇಗಿದ್ಯಾ? ಅದು ಯಾಕೋ ಸಣ್ಣ ಕಾಣಿಸ್ತಿದ್ಯಾ? ಒಳ್ಳೆ ಆಹಾರ ತಗೊಂತ ನನಗೆ ಹೇಳಿದಾರ ಡಾಕ್ಟರ್. ನಂಗೂ ಅದೇ ಹೇಳಿದ್ರೆ ಕಣ, ಬದುಕಿದ್ರೆ ಹೆಚ್ಚಾಗೋದು ಕಣ ಪದ್ದು. ಆ ಮುಂಡಗಣ ಸೊಳ್ಳೆ ಅದೆಲ್ಲಿತ್ತು ಏನೋ ಹುಡುಕಂಬಂದು ನನಗೆ ಕಚ್ಚದ. ನನಗೂ ಯಾವ ಸೊಳ್ಳೆ ಕಚ್ಚಿಗೆ ಏನೋ ಗೊತ್ತಿಲ್ಲ ಕಣ. ಕಚ್ಚದಾಗಿಂದ ನನಗೆ ಹೊಟ್ಟೆ ಹಸಿವು ಜಾಸ್ತಿ ಆಗ್ಬಿಟ್ಟಿದೆ. ದೇವ್ರ ಕೊಡ್ತಂಗೆ, ದೇವ್ರ ಕೊಡ್ತಂಗೆ, ಹಣ್ಣು ತಂದಿದ್ದೀನಿ. ಗಂಡನ ಪಕ್ಕ ಕೂತ್ಕೊಂಡು ಅದೆಷ್ಟು ಬೇಕು ಅಷ್ಟು ತಿನ್ಸಮ್ಮ. ಏನಪ್ಪ ಒಂದ್ ನಿಮಿಷ ಬನ್ನಿ ಇಲ್ಲಿ. ನೋಡಿಪ್ಪ, ಅಣ್ಣಯ್ಯ ತಂದಿರೋ ಹಣ್ಣೆಲ್ಲ ನಿಮ್ಗೇನೆ. ಬೇಗ ಬೇಗ ತಿಂದು ಬೇಗ ಬೇಗ ಹುಷಾರಾಗ್ಬೇಕು. ಡಾಕ್ಟರ್ ಹೇಳಿದ್ವೇನಪ್ಪ, ಹುಷಾರಾಗ್ಬೇಕು ಅಂದ್ರೆ ಹಣ್ಣು ಹಂಪಲೆಲ್ಲ ಜಾಸ್ತಿ ತಿನ್ಬೇಕು ಅಂತ. ಬಾಯಿ ಮುಚ್ಕೊಂಡು ತಿಂದ್ರೆ ಸರಿ, ಇಲ್ಲ ಅಂದ್ರೆ ನಾನ್ ಸುಮ್ನೆ ಇರಲ್ಲ. ತಿಂತಾ ಇದ್ದೀರಾ? ನೀ ಹೇಳಿದ್ಮೇಲೆ ತಿಂದಿರಕ್ಕಾಗತ್ತೇನಮ್ಮ? ತಿಂದೇ ತಿಂತೀನಿ. ತಗೊಳ್ಳಿಪ್ಪ, ಇನ್ನೊಂದು ಹಣ್ಣು ತಿನ್ನಿ. ಏನಪ್ಪ ಎಲ್ಲ ಹಣ್ಣು ತಿನ್ಬಿಟ್ರಾ? ಇನ್ನ ತಿಂತೀರಾ? ತಿನ್ಬಿಟ್ಟು ಸಿಪ್ಪೆ ನೀ ಕವರಲ್ಲೇ ಹಾಕಿಡದ? ನಮ್ಮ ಬಲ್ಲು, ನಾನು ಒಂದು ಕಿತ್ತ ಹಣ್ಣನ್ನ ಬಿಡಿಸಿ 4 ತೊಳೆ ತಿಂದಿದ್ದೀನಿ ಅಷ್ಟೇ ಕಣಮ್ಮ. ಇನ್ನು ಅದಕ್ಕೆ ಯಾಕಪ್ಪ ಸಂಕೋಚ ಪಟ್ಕೋತೀರಾ? ನಂಗೆ ಗೊತ್ತು ಇದನ್ನೆಲ್ಲ ನೀವೇ ತಿಂದಿರೋದು ಅಂತ. ಕೊಟ್ಟಂಗೆ 1 ವಾರಕ್ಕಾಗೋಷ್ಟು ಹಣ್ಣು ತಂದಿದ್ದೀನಿ. ಮತ್ತೆ ಹಣ್ಣು ತಗೋಬಾ ಅಂದ್ರೆ ನಾನು ಸುಮ್ಮನೆ ಇರಲ್ಲ. ನೀನೇನೋ 1 ವಾರಕ್ಕಾಗಷ್ಟು ಹಣ್ಣು ತಂದ್ಕೊಟ್ಟಿದ್ಯಾ ಅಣ್ಣಯ್ಯ. ಆದ್ರೆ ನಮ್ಮ ಯಜಮಾನ್ರು 10 ನಿಮಿಷದಲ್ಲೇ ಕಿತ್ಲೆಹಣ್ಣೆಲ್ಲ ಖಾಲಿ ಮಾಡಿಟ್ಟಿದಾರಲ್ಲ. ಹೊಳಿ ಅಂದ್ರೆ ನಿಮ್ದೇನು ಹೊಟ್ಟೆನಾ ಇಲ್ಲ ಗುಡಾಣನ? ಮನೆಯಲ್ಲಿರೋ ಒಂದು ಆನೆನ್ ಸಾಕೋದೇ ಕಷ್ಟ ಆಗಿದೆ. ಅಂಥದ್ರಲ್ಲಿ ಇನ್ನೊಂದು ಸಣ್ಣಕಲ ಆನೆನ್ ಸಾಕೋದ? ಅಯ್ಯೋ ಪ್ರಮಾಣ ಮಾಡಿ ಹೇಳ್ತೀನಿ ಬಾವ, ನಾನು ಇಷ್ಟೊಂದು ಕಿತ್ತಲೆ ತಿಂದಿಲ್ಲ. ಕಣ್ಣು ಮುಂದೆನೇ ಕಿತ್ತಲೆ ಹಣ್ಣಿನ ಸಿಪ್ಪೆ ಇಟ್ಕೊಂಡು ನಾನು ತಿಂದಿಲ್ಲ ಅಂತ ಹೇಳ್ತಿದ್ದೀರಲ್ಲ. ನಿಮ್ಮ ಜನ್ಮಕ್ಕೆ ಅದು ಇದು ಇದು ಅದು ಏನು ಆಗಲ್ವೇ? ಜ್ವರ ಏನಾದ್ರೂ ಇಲ್ಲ ಅಂತ ಇದ್ದಿದ್ರೆ ನಿಮ್ಮ ಮಕ್ ಹೊಡಿತಿದ್ದೆ.
ಲೇ ಬಿಟ್ಲ ಆ ಕವರಲ್ಲಿದ್ದ ಕಿತ್ಲೆ ಹಣ್ಣೆಲ್ಲ ಹೇಗ್ ಖಾಲಿ ಆಯ್ತು ಅಂತ ಗೊತ್ತೇ ಆಗ್ಲಿಲ್ವೇನೋ? ಇಲ್ಲ ಕಣಪ್ಪದ್ದು, ನಾನು ಕವರಿಂದ ತಗೊಂಡಿದ್ದು ಒಂದೇ ಒಂದು ಕಿತ್ತಳೆ ಹಣ್ಣು, ಮಿಕ್ಕಿದ್ದೆಲ್ಲ ಕವರಲ್ಲೇ ಇತ್ತು. ಆಮೇಲೆ ನೋಡ್ತೀನಿ ಹಣ್ಣೆಲ್ಲ ಖಾಲಿಯಾಗಿ ಬರೀ ಕಿತ್ತಳೆ ಮಾತ್ರ ಕವರ್ಲಿತ್ತು. ಛೆ ಈಗ ಆಗ್ಬಾರ್ದಿತ್ತು. ಹೋಗಿ ಬಿಡು, ಮಾತ್ರ ಎಲ್ಲ ಸರಿಯಾದ ಸಮಯಕ್ಕೆ ತಗೋತಾ ಇದೆಯಾ ತಾನೆ? ತಗೊಳ್ಳಿಲ್ಲ ಅಂದ್ರೆ ಫುಲ್ಲು ಬಿಡ್ಬೇಕಲ್ಲ. ಫುಲ್ಲು ಕೆಲವು ಮಾತ್ರೆ ತಗೊಂಡ ತಕ್ಷಣ ಹಂಗೆ ನಿದ್ದೆ ಬಂದಂಗಾಗುತ್ತೆ, ಮಂಪೂಜೆ ಅಂದ್ಬಿಡ್ತೀನಿ. ಯಾಕಂತ ಗೊತ್ತಿಲ್ಲ ಕಣ. ರೆಸ್ಟ್ ಸಿಗ್ಲಿ ಅಂತಾನೆ ಅಂತ ಮಾತ್ರೆಗಳನ್ನ ಕೊಟ್ಟಿರ್ತಾರೆ. ಏನಪ್ಪ ಆನೆ ಇನ್ನು ಅರ್ಧ ಗಂಟೆ ಬಿಟ್ಟು ಆ ಮಂಪ್ರು ಮಾತ್ರೆ ತಗೊಳ್ಳೋದನ್ನ ಮರಿಬೇಡಿ. ಲೇ ಬಿಟ್ಲ, ನೀನು ಆ ಮಂಪುರ್ ಮಾತ್ರ ತಗೊಳ್ತಿಲ್ಲ, ಆಗ ನಿನಗೆ ನಿದ್ದೆ ಮಂಪುರ್ ಬರುತ್ತೆ. ಆ ಟೈಮ್ನಲ್ಲಿ ನೀನೇ ಹೋಗಿ ಹಣ್ಣುಗಳನ್ನ ತಿಂದು ಆ ಸಿಪ್ಪೆನ ಮಾತ್ರ ಕವರ್ನಲ್ಲಿ ಹಾಕಿ ಬಂದ್ಬಿಟ್ಟಿರ್ತೀಯ. ಆದ್ರೆ ಇದ್ಯಾವ್ದು ನಿನಗೆ ಜ್ಞಾಪಕ ಇರಲ್ಲ ಅಷ್ಟೇ. ಅಂದ್ರೆ ಹಣ್ಣನ್ನು ನಾನೇ ತಿಂದಿರ್ತೀನಿ ಅಂತೀಯ? ಹೂ ಕಡ, ನೋಡು ನೆನ್ನೆಗಿಂತ ಇವತ್ತು ಎಷ್ಟು ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದೆಯಾ? ಹೌದಾ? ಆದ್ರೂ ನಾನೇ ತಿಂದಿದ್ದೀನಿ ಅಂತ ನನಗೆ ಅನ್ನಿಸ್ತಾ ಇಲ್ಲ ಕಣೋ. ಒಂದ್ ಕೆಲಸ ಮಾಡೋ, ಪಾಂಡುರಂಗಂಗೆ ಫೋನ್ ಮಾಡು, ಇನ್ನೊಂದ್ ಸ್ವಲ್ಪ ಹಣ್ಣು ತಗೊಂಬ ಅಂತ ಹೇಳು. ಆ ಹಣ್ಣು ತಿಂದು ನೀನು ಟೆಸ್ಟ್ ಮಾಡು. ಇವಾಗಲೇ ಮಾಡ್ತೀನಿ. ಬಾವಾ ಒಳ್ಳೆ ಅಂದ್ರೆ ಏನಾಗ್ಬೇಕಾಗಿತ್ತು? ಡಾಕ್ಟರ್ ದುಡ್ಡು ಕೊಡ್ಬೇಕಾಗಿತ್ತಾ? ನೀವು ಹಣ್ಣುಗಳು ತಿಂದ್ರೆ ಸಾಕು, ನನ್ನ ಹತ್ರ ಬರೋ ಅವಶ್ಯಕತೆನೇ ಇಲ್ಲ ಅಂತ ಡಾಕ್ಟರ್ ಹೇಳ್ಬಿಟ್ಟಿದ್ದಾರೆ ಬಾಬಾ. ಅದು ಮನೇಲಿ ಹಣ್ಣುಗಳೆಲ್ಲ ಖಾಲಿ ಆಗೋಗಿದೆ, ಬರ್ತಾ ಒಂದ್ 2 kg ಕಿತ್ಲಣ್ಣು ಹಿಡ್ಕೊಂಬಂದ್ರೆ ಚೆನ್ನಾಗಿರ್ತಿತ್ತು. ಅಲ್ಲೇ ಬಿಟ್ಲ, ಜೊತೆಗೆ ಆಪಲ್ಲು, ಅಂಜೂರ, ಸಪೋಟನು ಹೇಳೋ. ಬಾಬಾ ಯಾವ್ದ್ಯಾವ್ದು ದುಬಾರಿ ಹಣ್ಣುಗಳಿವೆ ಅವೆಲ್ಲ ತಗೊಂಬಂದ್ಬಿಡಿ. ಆಪಲ್ ತರದನ್ನ ಮಾತ್ರ ಮರಿಬೇಡಿ. ಅಲ್ಲೇ ಬಿಟ್ಲ, ಕುರ್ಕುಲು ತಿಂಡಿ, ಚಕ್ಲಿ ನಿಪ್ಪಟ್ಟು ಹೇಳೋ. ಹೇಳೋದೇ ಮಾಡ್ತಾ ಇದ್ದ ಬಾಬಾ. ಕುರ್ಕಲ್ ತಿಂಡಿ, ಚಕ್ಲಿ, ನಿಪ್ಪಟ್ಟು, ಕೋಡ್ಬಳೆ, ಶಂಕರ್ ಪೋಳಿ ಇದನ್ನ ಮಾತ್ರ ಮರಿಬೇಡಿ. ಡಾಕ್ಟರ್ ಹೇಳಿದ್ದು ಹಣ್ಣು ತಿನ್ನಿ ಅಂತ, ಚಕ್ಲಿ ನಿಪ್ಪಟ್ಟು ತಿನ್ನಿ ಅಂತ ಹೇಳಿದ್ರ? ಬೈತಾ ಇದ್ದಾರೆ ಕಣೋ. ಬರೀ ಹಣ್ಣು ತಿಂದ್ರೆ ಬಾಯಿ ಕೆಟ್ಟೋಗುತ್ತೆ ಅಂತ ಹೇಳ. ಬಾಬಾ ನಾಲ್ಗೆ ಕೇಳ್ಬೇಕಲ್ಲ ಬಾಬಾ, ಯಾವಾಗ್ಲೂ ಸಿಹಿಯಾಗಿರೋ ಹಣ್ಣನ್ನೇ ಬಾಯಿಗೆ ಚುರುಕ್ತಾ ಇದ್ರೆ ನಾಲ್ಗೆ ಬೆಂಡೆತ್ತೋಗುತ್ತೆ. ಬಿಟ್ಲ, ಈ ಬಜ್ಜಿ ಪಕೋಡ ಹೇಳ. ಬಾಬಾ ಹೇಳೋದಿದ್ರೆ ಮರ್ತೋಗಿದ್ದೆ. ಬಾಯಿಗೆ ಖಾರ ಅನ್ಸೋ ಹಾಗೆ ಬಿಸಿ ಬಿಸಿ ಮೆಣಸಿನ್ಕಾಯಿ ಬಜ್ಜಿನೋ ಅಥವಾ ಪಕೋಡನ ತಗೊಂಡ್ಬನ್ನಿ ಬಾವಾ. ಹೊರದಿಂದ ಎದ್ದ ತಕ್ಷಣ ಇದನ್ನೆಲ್ಲ ತಿಂದ್ರೆ ತುಂಬಾ ಕಷ್ಟ ಆಗ್ಬಿಡತ್ತೆ. ಅವೆಲ್ಲ ನನ್ಗೆ ಗೊತ್ತಿಲ್ಲ, ತಗೊಂಬಂದ್ರೆ ತಗೊಂಡ್ಬರ್ಬೇಕಷ್ಟೇ. ಫೋನ್ ಇಡ್ತಾ ಇದ್ದೀನಿ, ಬಾಯ್. ಏನ್ ಹಬಿ, ಫ್ರೂಟ್ಸ್ ಜೊತೆ ಆಯಿಲ್ ಐಟಮ್ಸ್ ತಂದಿರೋ ಹಾಗಿದೆ. ಹೇಳೋ ಹಾಗೂ ಇಲ್ಲ, ಬಿಡೋ ಹಾಗೂ ಇಲ್ಲ, ಏನ್ರಿ ಮಾಡೋದು? ಅದೇನು ಅಂತ ನನ್ನ ಹತ್ರ ಹೇಳಿ ಅಬಿ. ಒಳ್ಳೆ ಅಂದ್ರೆ ಆಸೆ ಪಟ್ರು ಅಂತ ತಂದೆ. ಬಿಟ್ಲಂಗೆ ಮಸ್ಕಿಟೋ ಕಚ್ಚೋದೇ ಅಪರೂಪ, ಅದ್ರಲ್ಲೂ ಜ್ವರ ಬರೋದು ಇನ್ನೂ ಅಪರೂಪ. ಅವನಿಗೋಸ್ಕರ ಇದನ್ನೆಲ್ಲ ತಂದಿರೋದಕ್ಕೆ ಥ್ಯಾಂಕ್ ಯು ಹಬಿ. ಹಾಗಾಗಿ ನಿಮ್ಗೆ ಬ್ಯೂಟಿ ಪಾರ್ಲರಿಗೆ ದುಡ್ಡಿಲ್ಲ. ಬಿಟ್ಲಂಗ್ ಜ್ವರ ಬಂತು ಅಂತ ನಾನ್ ಬ್ಯೂಟಿ ಪಾರ್ಲರ್ಗೆ ಹೋಗದೆ ಇರಕ್ಕಾಗತ್ತಾ? ಅದ್ರ ಪಾಡ್ಗದು, ಇದ್ರ ಪಾಡ್ಗಿದು. ಏನು ನಿಮ್ ಜೇಬಲ್ ಮನಿ ಎದ್ ಕಾಣಿಸ್ತಾ ಇದೆ? ಅಯ್ಯೋ ಅದ್ರಲ್ಲಿ ಜಾಸ್ತಿ ಇಲ್ಲ ರೀ, 3000 ಅಷ್ಟೇ. ನನಗ್ ಬೇಕಾಗಿರೋದು ಅಷ್ಟೇ. ಬಾಯ್. ಅಳಿ ಅಂದ್ರೆ ನೀವ್ ಹೇಳಿದ್ದನ್ನೆಲ್ಲ ತಂದಿದ್ದೀನಿ, ತಿಂದು ಮಜಾ ಮಾಡಿ. ಲೇ ಬಿಟ್ಲ, ನಿನ್ನ ಮೇಲೆ ಯಾಕೋ ಅಪ್ಪದ ತಂದ್ಕೊಂತ್ಯಾ? ಇದನ್ನೆಲ್ಲ ತಗೊಂಡೋಗಿ ರೂಮಲ್ಲಿ ಇಟ್ಕೊಂಡ್ಬಿಡು. ಆಮೇಲೆ ಆ ಮಾತ್ರೆ ಮಂಪ್ರಲ್ಲಿ ನೀನ್ ಏನ್ ಮಾಡ್ತೀಯ ಅಂತ ನಿನಗೆ ಗೊತ್ತಾಗೋದಿಲ್ಲ. ನಡಿ ತಗೋ. ಏನಪ್ಪ ಬಿಟ್ಲ, ಹಣ್ಣು ತಿಂತಾ ಇದ್ಯಾ? ನೋಡೋ, ಹಣ್ಣು ತಿಂತ ತಿಂತ ಮಧ್ಯಾಹ್ನ ನೀರು ಕುಡಿದೇ ಇದ್ರೆ ಗಂಟ್ಲು ಸಿಕ್ಕಾಕೊಂಡ್ಬಿಡುತ್ತೆ. ನಾನು ಹೋಗಿ ನಿಂಗೆ ನೀರು ತಂದು ಕೊಡ್ಲಾ? ನನಗೋಸ್ಕರ ಎಷ್ಟು ಸಹಾಯ ಮಾಡ್ತಾ ಇದ್ಯಾ. ನಿನ್ನಂತ ಸ್ನೇಹಿತನಿಗೆ ನಾನು ಒಂದು ಹಣ್ಣು ಕೊಡ್ತಾ ಇದ್ದೆ, ಚೆನ್ನಾಗಿಲ್ಲ ಕಣ. ತಗೊಳ. ಬೇಡ ಬೇಡ, ಅಯ್ಯೋ, ಇದು ರೋಗಿಗಳಿಗೋಸ್ಕರ ತಂದಿರೋ ಹಣ್ಣು. ಇದನ್ನ ತಿಂದ್ರೆ ನನಗೂ ರೋಗ ಬಂದ್ಬಿಡುತ್ತೆ ಅಷ್ಟೇ. ತಿನ್ನೋವಾಗ್ಲೇ ಫೋನ್ ಬರುತ್ತೆ ಕಣ. ಹಲೋ, ಹೇಳಿ ಡಾಕ್ಟ್ರೆ. ಹಲೋ, ಹಾ ಸಿಗ್ನಲ್ ಸಿಗ್ತಿಲ್ಲ ಡಾಕ್ಟ್ರೆ, ಸಿಗ್ನಲ್ ಸಿಗ್ತಿಲ್ಲ. 1 ನಿಮಿಷ ಆಚೆ ಬರ್ತೀರಿ. ಹಲೋ ಹಲೋ.
ಪನ್ನುಗೆ ಪನ್ನು ಚೆನ್ನಾಗಿದ್ದಾಳೆ ಹೇಳ್ತೀನಿ ಏನಮ್ಮ ಏನಪ್ಪ ತಿನ್ನೋದ್ ತಿಂತೀರಾ ನೀಟಾಗಿ ತಿನ್ಬೇಕು ತಾನೆ ಯಾಕಪ್ಪ ಹಿಂಗೆಲ್ಲ ಚೆಲ್ಲಿದ್ದೀರಾ ನಮ್ಮ ಪಲ್ಲು ನನಗೆ ಯಾವ್ದು ತಿಂದಿಲ್ಲ ಕಣಮ್ಮ ಮೊನ್ನೆನು ತಿನ್ಬಿಟ್ಟು ಹೀಗೆ ತಿಂದಿಲ್ಲ ಅಂತ ಹೇಳಿದ್ರಿ ತಿನ್ನೋದಕ್ಕೆ ಯಾಕಪ್ಪ ಸಂಕೋಚ ಮಾಡುವಾಗ್ಲೂ ಹೇಳ್ತೀನಮ್ಮ ಈ ಐಟಮ್ ಯಾವ್ದು ತಿಂದಿಲ್ಲ ಸುಳ್ಳು ಹೇಳಿದ್ರೆ ಮಕ್ ಹೊಡ್ಬಿಡ್ತೀನಿ ಏ ಬಿಟ್ಲಾ ಹೊರಗಡೆ ಒಂದು ದೊಡ್ಡ ಹೆಗಣ ಚಕ್ಲಿ ಕಚ್ಕೊಂಡು ಹೋಗ್ತಾ ಇತ್ತು ಬಾಲದ ಮೇಲೆ ಒಂದು ಬಿಟ್ಟೆ ನೋಡು ಚಕ್ಲಿ ಕೊಟ್ಟೋಯ್ತು ತಗೋ ತಿನ್ನು. ನೋಡಿದೆಮ್ಮ ಈ ಕೆಲಸ ನಾನೆಲ್ಲ ಮಾಡಿದ್ದು ಇಲ್ಲಿ ಹೆಗ್ಣಗಳು ಇವೆಲ್ಲ ತಿಂದು ಅದೇನೆ ಮನೆಯಲ್ಲಿ ಸಿಕ್ಕಾಪಟ್ಟೆ ಇಲಿ ಹೆಗಣಗಳಾಗ್ಬಿಟ್ಟಿವೆ. ಇವ್ರು ಸುಂಡಿಲಿ ಒಂದ್ಸೋರಲ್ವಾ ಇವ್ರ ಜೊತೆನೆ ಇಲ್ಲಿ ಹೆಣ್ಣಗಳು ಬಂದು ಸೇರ್ಕೊಂಡಿದೆ ಬಿಟ್ಲಾ ಇದನ್ನೆಲ್ಲ ಬೇಗ ತಿನ್ಬಿಡು ಇಲ್ಲಾಂದ್ರೆ ಇದು ಇಲಿ ಹೆಗಣಗಳ ಪಾಲಾಗ್ಬಿಡುತ್ತೆ. ಒಂದು ಇಡೀ ಹೆಗ್ಣ ಎಂಟು ಮಾಡಿದ್ದನ್ನ ನಾನು ಹೇಗೂ ತಿನ್ನೋದು ಒಂದು ಇದನ್ನೆಲ್ಲ ನೀನ್ ತಿಂತೀಯಾ ಇಲ್ಲ ಕಣ ಇದೆಲ್ಲ ಹೆಗಣಕ್ಕೆ ಹಾಕ್ತಿವಿ. ನನ್ನ ಹತ್ರ ಒರಿಜಿನಲ್ ಬಂದಿದೆ ನೋಡಿ ತಲೆ ಗುರಿ ಇಟ್ಟು ಹೊಡಿತೀನಿ ನೋಡಿ ಡಮಾರ್ ನೀನ್ ಬಚಾವ್ ಮನುಷ್ಯರು ಗುರಿ ಕೇಳ್ತಾ ಇದೆಯಲ್ಲ ಯಾರು ನೀನು ನಾನು ಪದ್ದು ಅಯ್ಯೋ ಅಯ್ಯೋ ಅಜ್ಜ ನಿನ್ಗೇನ್ ಬಂತು ದೊಡ್ಡ ರೋಗ ನಾಟಿ ವೈದ್ಯ ನಂಜಪ್ಪ. ಇಷ್ಟ ಆಯ್ತು ತಗೋಬೋದು ನಾಟಿ ವೈದ್ಯ ನಂಜಪ್ಪನವ್ರೆ ಇದನ್ನ ಕುಡಿಯೋದ್ರಿಂದ ಏನು ಅನಾಹುತ ಆಗಲ್ಲ ತಾನೆ? ಖಂಡಿತ ಇಲ್ಲ ಕಣಯ್ಯ ನೀನ್ 10 ದಿನ ಊಟ ಮಾಡದೆ ಹೋದ್ರು ನಿನ್ಗೆ ಹಸುವೆ ಆಗಲ್ಲ ಸರಿ ಲೇ ಪದ್ದಪ್ಪ ಒಂದ್ ಒಳ್ಳೆ ಐಡಿಯಾ ಕೊಟ್ಟಿ ಮಾಡ್ತೇನೋ ಏನ್ ಐಡಿಯಾನೋ? ರಾಜಕಾರಣಿ ಸಂಗಪ್ಪನವರು ಟಿಕೆಟ್ ಸಿಕ್ಲಿಲ್ಲ ಅಂತ ಉಪವಾಸ ಮಾಡ್ತಿದ್ದಾರೆ ನೀನು ಅವ್ರ ಜೊತೆ ಕೂತ್ಕೊಂಡು ಉಪವಾಸ ಮಾಡೋ ನಾನು ಉಪವಾಸ ಮಾಡೋದ್ರಿಂದ ನಿನಗೇನು ಲಾಭ? ಉಪವಾಸಕ್ಕೆ ಸಪೋರ್ಟ್ ಮಾಡೋರಿಗೆ 1 ಲಕ್ಷ ಕೊಡ್ತಿದ್ದಾರೆ ನಿನಗೆ 200 ರೂಪಾಯಿ ಕೊಟ್ಟು ಉಳ್ದಿದ್ದೆಲ್ಲ ನಾನು ಇಟ್ಕೊತೀನಿ